ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಸರ್ಜ್ಯ ಭವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ಪ್ರಥಮ. ಇವತ್ತಿನ ನಕ್ಷತ್ರ ಶ್ರವಣ ನಕ್ಷತ್ರ. ಗುರುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ನೂತನ ಕೆಲಸಗಳಲ್ಲಿ ಜೊತೆಗೆ ಉತ್ಸಾಹಭರಿತ ಒಂದಿಷ್ಟು ಏನೋ ಒಂದು ಬ್ರೈಟ್ನೆಸ್ ಅಲ್ಲಿ ಇವತ್ತು ಕೆಲಸ ಮಾಡುವಂಥದ್ದು. ಜೊತೆಗೆ ಕುಟುಂಬದಲ್ಲಿ ಸಂತಸಮಯ ದಿನ ಅಂತಲೇ ಹೇಳುವಂಥದ್ದು. ಮಂಗಳಕರ ಕಾರ್ಯಗಳ ಬಗ್ಗೆ ಪ್ರಸ್ತಾವನೆ, ಕುಟುಂಬದಲ್ಲಿ ಹಿರಿಯರ ಜೊತೆ ಸಂತಸ ದಿನ, ನಿಮ್ಮ ಜೀವಮಾನದಲ್ಲಿ ಕೆಲವೊಂದಷ್ಟು ಸಂತಸಮಯ ತುಂಬ ಮುಗುಳು ನಗೆ ಆಡುವಂತಹ ದಿನಮಾನಗಳನ್ನು ನೋಡುವಂಥದ್ದು. ಜೊತೆಗೆ ಕುಟುಂಬದ ಹೊರಗಡೆ ಸ್ನೇಹಿತರು, ಸ್ನೇಹ ಬಳಗ, ಮಿತ್ರತ್ವ ಎಲ್ಲರಲ್ಲೂ ಸುಧಾ ನಿಮ್ಮ ಒಂದಷ್ಟು ಅಭಿವೃದ್ಧಿತನಗಳು ನೋಡುವಂಥದ್ದು. ಜೊತೆಗೆ ವಿಶೇಷವಾಗಿ ಧನಲಾಭದ ಕಡೆ ಗಮನವನ್ನು ಕೊಟ್ಟಿರ್ತೀರಿ. ಕೆಲಸಗಾರ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ದಾಪುಗಾಲು ಹಾಕುವಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನ, ದೇವಾಲಯಗಳ ದರ್ಶನ, ತೀರ್ಥ ಸ್ನಾನಗಳು ಯೋಗ ಫಲ ಅಂತಲೇ ಹೇಳುವಂಥದ್ದು. ಮೇಷರಾಶಿಯವರಿಗೆ ಶುಭ ಕಾಲ ಅಂತಲೇ ಹೇಳುವಂಥ ದಿನಮಾನ ಗುರುವಾಸರದಲ್ಲಿ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನೀವು ಗುರು ಶ್ರೀ ರಾಘವೇಂದ್ರರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ಒಂದಿಷ್ಟು ಪೆಟ್ಟು ಬೀಳುವಂಥದ್ದು. ಗೌಪ್ಯತೆ ಮಾಡಿ ಕೆಲಸ ಮಾಡ್ತಿರ್ತೀರಿ, ಪೆಟ್ಟು ಬೀಳುವಂಥದ್ದು. ಜೊತೆಗೆ ಕೆಲಸ ಕಾರ್ಯಗಳ ಜೊತೆಗೆ ನಿಮಗೊಂದಿಷ್ಟು ಬೇರೆ ಕೆಲಸಗಳ ಕಡೆ ಗಮನ ಕೊಡುವಂಥದ್ದು. ಹಾಗಾಗಿ ವಿಶೇಷವಾಗಿ ಫಲಾಫಲಗಳನ್ನು ಸಹ ನೀವು ಅನುಭವಿಸುವಂಥದ್ದು. ಜೊತೆಗೆ ನಿಮಗೆ ಅರ್ಧ ಲಾಭ ಅಂತ ಹೇಳುವಂಥದ್ದು. ನಿಮಗೆ ಒಂದಕ್ಕೆ ಮತ್ತೊಂದಷ್ಟು ಆಸೆ ಪಡ್ತಿರ್ತೀರಿ ವೃಷಭ ರಾಶಿಯವರಿಗೆ. ನಿಮಗೆ ಸಾಧಾರಣಕರವಾದಂಥ ಸಮಾಧಾನ ಲಾಭಾಂಶದಲ್ಲಿ ಇರುವಂಥದ್ದು. ಜೊತೆಗೆ ನೀವು ಏದಾದರೂ ಇಪಿಸ ಫಲಗಳು ಏನಾದ್ರು ಅಂದ್ಕೊಂಡಿದ್ರೆ, ಅದು ನ್ಯಾಯಾಲಯ ಆಗಿರ್ಬೋದು ಅಥವಾ ಮನಸ್ಸಿನ ಒಂದಿಷ್ಟು ದುಃಖ ದುಮ್ಮಾನಗಳಾಗಿದ್ದರೆ ಒಂದಿಷ್ಟು ವಿಚಾರಗಳು ಎಲ್ಲ ಒಂದಿಷ್ಟು ಮುಂದೂಡಕ್ಕೆ ಪಡ್ತವೆ ಎಲ್ಲವೂ. ಇವತ್ತು ದಿನ ಹಾಗೇನಾಯ್ತಪ್ಪ ಅನ್ನೋಂಥದ್ದು. ಅದಕ್ಕೆ ಸಾಧಾರಣ ದಿನ ಅಂತಲೇ ಹೇಳುವಂಥದ್ದು ವೃಷಭ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಗೃಹ ಉಪಯೋಗಿ ಮಾರಾಟಗಾರರಿಗೆ, ಕಬ್ಬಿಣ ಸ್ಟೀಲ್ ಮಾರಾಟಗಾರರಿಗೆ, ಘನವಸ್ತು ಮಾರಾಟಗಾರರಿಗೆ ಲಾಭಾಂಶದ ದಿನ ಅಂತಲೇ ಹೇಳುವಂಥದ್ದು. ಜೊತೆಗೆ ಮೃದು ಸ್ವಭಾವದಲ್ಲಿರುವಂಥದ್ದು ಬೇಕರಿ ಕೆಲಸಗಳಾಗಿರ್ಬೋದು, ಹಾಲಿನ ಉತ್ಪನ್ನ ಮಾರಾಟಗಾರರಿಗೆ ಅಥವಾ ದಿನಸಿ ಪದಾರ್ಥ ಮಾರಾಟಗಾರರಿಗೆ ಮಧ್ಯಮ ಲಾಭ ಅಂತಲೇ ಹೇಳುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಮಕ್ಕಳಲ್ಲಿ ಒಂದಿಷ್ಟು ಮೊಂಡತ್ವಗಳು ಶುರುವಾಗಿರುವಂಥದ್ದು. ಮೊಂಡತ್ವಗಳು ಅಂತಂದ್ರೆ ಯಾವುದನ್ನು ಸಹ ತಗೊಳಕ್ ರೆಡಿ ಇರಲ್ಲ. ಮತ್ತೆ ದುಃಖದಲ್ಲಿ ಮಾತಾಡುವಂಥದ್ದು, ಮುಂದೂಡಿ ಮಾತಾಡುವಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡ ಮಾತುಗಳು ಅವಮಾನ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಕುಟುಂಬದಲ್ಲಿ ಒಂದಿಷ್ಟು ವಿರೋಧಗಳು ಉಂಟಾಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ, ತಾಯಿಯ ಸಮಾನದ ನಂತರದಲ್ಲಿ ಕೊಂಚ ವ್ಯತ್ಯಾಸ ಆರೋಗ್ಯದಲ್ಲಿ ಶುರುವಾಗಿರುವಂಥದ್ದು. ಹಾಗಾಗಿ ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ನೂತನ ಕೆಲಸಗಳಿಗೆ ಬಂಡವಾಳ ಹೂಡಿಕೆ ಮಾಡೋಕ್ಕಿಂತ ಮೊದಲು ಎಚ್ಚರಿಕೆಯಿಂದ ಇರತಕ್ಕದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಎಲ್ಲ ಸಂಪಾದನೆ ಮಾಡಿಕೊಂಡಿರುವಂತಹ ನೆಮ್ಮದಿ ಕಾಲದಲ್ಲಿ ಒಂದಿಷ್ಟು ಮರೆಯಲಾಗಂತ ಒಂದಿಷ್ಟು ನೋವುಗಳು ನಿಮಗೆ ಕಾಡುವಂಥದ್ದು. ಮತ್ತೆ ಮನಸ್ಸಿಗೆ ಚುಚ್ಚಿ ನಿನ್ನಿಂದ ತಪ್ಪಾಗಿದೆ ಅನ್ನುವಂಥ ದಿನಮಾನವಾಗಿರುತ್ತೆ. ಇದರಿಂದ ದುಃಖ ಮನೋವ್ಯತೆ ಜಾಸ್ತಿ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕೂಡ ಇರುವಂಥದ್ದು. ನೂತನ ಕೆಲಸಗಳಿಗೆ ಶುಭ ಕಾಲ ನಿಮ್ಮ ಮನಸ್ಸುಗಳಿರಲ್ಲ. ಏನು ಮಾಡೋಕ್ಕಿದೆಲ್ಲ ಒಂದಿಷ್ಟು ಬೇಜಾರು, ಸಮಯನೇ ಬೇಡಪ್ಪ, ನನಗೆ ಈಗಿದ್ರೆ ಸಾಕಪ್ಪ, ನನಗೆ ಮುಕ್ತಿ ಕೊಡು ಅನ್ನುವಂಥ ದಿನಮಾನವನ್ನು ಸಹ ನೋಡುವಂಥದ್ದು. ಮಕ್ಕಳಲ್ಲಿ ಒಂದಿಷ್ಟು ಗೌರವ, ಸ್ಥಾನಮಾನ, ಚಾಣಾಕ್ಷತೆಯಲ್ಲಿ ಕೆಲಸ ಮಾಡುವಂಥ ದಿನಮಾನವಾಗಿರುತ್ತೆ. ಸಿಂಹರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಲೇಬೇಕು. ಸಿಂಹರಾಶಿ ಸಿಂಹಲಗ್ನದವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನೇಶ್ವರ ಅಷ್ಟೋತ್ತರ ಪಠನ ಒಳಿತು.
ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಮಕ್ಕಳಲ್ಲಿ ವಿದ್ಯಾರ್ಜನೆ, ಉದ್ಯೋಗಾರ್ಥಿತರಿಗೆ ಹೊಸ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿದ್ದಂಥವರಿಗೆ ಬಡ್ತಿ, ಜೊತೆಗೆ ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಕ್ರೋಢೀಕರಣ, ಧರ್ಮ ಸಂಹಿತವಾಗಿ ನೀವು ಧರ್ಮ ಕೆಲಸಗಳಿಗೆ ನಿಮ್ಮ ಮುಂಚೂಣಿ, ಒಂದಿಷ್ಟು ನಿಮ್ಮ ಕೂಡಿಟ್ಟ ಹಣ ಧರ್ಮ ಕೆಲಸಗಳಿಗೆ ಒಂದಿಷ್ಟು ಕೊಡುವಂಥದ್ದು. ಹೀಗಾಗಿ ಒಂದಿಷ್ಟು ವಿಶೇಷ ಗೌರವ, ನೆಮ್ಮದಿ ನೋಡುವಂಥ ದಿನಮಾನವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಅನ್ನದಾನ ಮಾಡಿ, ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ದೇವಾಲಯ ಅಥವಾ ಯಾರ ಬಡವರು ಯಾರಿಗಿದ್ದರೆ ಅವರಿಗೆ ಅನ್ನದಾನ ಮಾಡೋದ್ರಿಂದ ಒಂದಿಷ್ಟು ಫಲಗಳನ್ನು ನೋಡುವಂಥದ್ದು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ಕೆಲಸ ಕಾರ್ಯಗಳ ಜೊತೆ ಒಂದಿಷ್ಟು ಸಮಯ ಅಂದರೆ ಸಂತಸವಾಗಿ ಕಳೆಯುವಂಥದ್ದು. ಎಂಥ ಟಫ್ ಕೆಲಸ ಕೊಡಿ ನಿಮಗೆ, ನೀವೇನು ಮಾಡ್ತಾ ಇರ್ತೀರಿ ಅಂದರೆ ಅದನ್ನು ಲೀಲಾಜಾಲವಾಗಿ ತಗೊಂಡು ಆರಾಮವಾಗಿ ಮುಗಿಸ್ತೀರಿ. ನಿಮ್ಮ ಸಹೋದರರು, ನಿಮ್ಮ ಸಹಪಾಠಿಗಳು, ಉದ್ಯೋಗ ಸ್ಥಳದಲ್ಲಿರುವಂಥ ನಿಮ್ಮ ವರ್ಕರ್ಸ್ಗಳು, ಅವರಿಗೆ ನಿಮ್ಮ ಮೇಲೆ ಒಂದಿಷ್ಟು ಜಿಜ್ಞಾಸೆ, ಒಂದಿಷ್ಟು ಒತ್ತಡ, ಒಂದಿಷ್ಟು ಅಸೂಯೆ ಶುರುವಾಗುವಂಥ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಮೇಲ್ವಿಚಾರಕರು ಅಂತ ಹೇಳಿದ್ರೆ ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಮುಂಚೂಣಿಯಲ್ಲಿರುವಂಥವರಿಗೆ ಒಂದಿಷ್ಟು ಪ್ರಶಂಸೆಗೆ ಒಳಗಾಗುವಂಥದ್ದು. ನಿಮಗೆ ಇದರಿಂದ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥ ಅವಕಾಶಗಳು ನಿಮ್ಮನ್ನು ಒದಗಿ ಬರುವಂಥ ದಿನಮಾನವಾಗಿರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಆದಾಯದ ಮೂಲ ಕ್ರೋಢೀಕರಣವಾಗಿ ನಿಮಗೇನಾಗುತ್ತೆ ಅಂದಾಗ ಒಂದಿಷ್ಟು ಜನಗಳಿಗೆ ತೋರಿಸ್ಕೊಳ್ಳುವಂಥದ್ದು. ಏನು ಅಂದರೆ ನಾನು ಹೀಗಿದ್ದೀನಿ ಅಂತ ಸ್ಟ್ಯಾಂಡರ್ಡನ್ನು ತೋರ್ಸೋಕೆ ಹೋಗಿರುವಂಥದ್ದು, ಮನಸ್ಸು ಒಲಿಯುವಂಥದ್ದಾಗಿರುತ್ತೆ. ದಯವಿಟ್ಟು ಬೇಡ. ಇಷ್ಟು ದಿನಗಳಲ್ಲಿ ಏನೂ ಇಲ್ಲ ಅಂತಿದ್ದೀರಿ, ಈಗಲೂ ಹಾಗೆ ಇದ್ಬಿಡಿ. ನಿಮಗೆ ಒಂದು ವಿಶೇಷವಾಗಿ ಒಂದಿಷ್ಟು ಸ್ಥಾನ, ಮಾನ, ಗೌರವಗಳು ನಿಮಗೆ ಗಟ್ಟಿ ಆಗೋ ತನಕ ದಯವಿಟ್ಟು ಹೊರಗಡೆಗೆ ನೀವು ಯಾವ ವಿಚಾರಗಳನ್ನು ಹೇಳ್ಕೊಳ್ದೇನೆ ನಿಮ್ಮ ಕೆಲಸಗಳು, ಬಂಡವಾಳ ಹೂಡಿಕೆಗಳು, ನಿಮ್ಮ ಒಂದು ಬೇರುಗಳನ್ನು ಪ್ರಚಲಿತ ಮಾಡಿ ಫಸ್ಟ್. ಇದರಿಂದ ಶತ್ರುತ್ವಗಳು ಕಮ್ಮಿ ಆಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಶಿವ ಅಷ್ಟೋತ್ತರ ಪಠನ ಅಥವಾ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಒಂದಿಷ್ಟು ಸಮಯಕ್ಕೆ ಕಟ್ಟು ಬಿದ್ದು ಸುಳ್ಳು ಹೇಳುವಂಥದ್ದು. ಇದರಿಂದ ಗೌರವ, ಮಾನ, ಧನಹಾನಿ ಅಂತಲೇ ಹೇಳುವಂಥದ್ದು. ನಿಮ್ಮ ಸಮಯಕ್ಕೆ ನೀವು ಕಟ್ಟಿಬಿದ್ದಿರ್ತೀರಿ. ಯಾವುದೋ ಒಬ್ಬರು ಒತ್ತಡಕ್ಕೆ, ಯಾವುದೋ ಒಂದು ಸಮಯಕ್ಕೆ ನೀವೇನು ಮಾಡ್ತೀರಿ ಅಂದರೆ ಇದರಿಂದ ಒಂದಿಷ್ಟು ಗೌರವ ಹಾನಿ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಹಣಕಾಸು ವಿಚಾರದಲ್ಲಿ ಸುಳ್ಳು ಹೇಳೋಕ್ಕೂ ದಯವಿಟ್ಟು ಹೋಗ್ಬಿಡಿ. ಪಾರದರ್ಶಕವಾಗಿರಿ. ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತೀರಿ. ವೃತ್ತಿ ಕ್ಷೇತ್ರ, ರೈತಾಪಿ ವರ್ಗ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಗಣಕ ತಂತ್ರಜ್ಞಾನ, ಕಂಪ್ಯೂಟರ್ ಕ್ಷೇತ್ರದಲ್ಲಿರ್ಬೋದು, ಇಂಜಿನಿಯರ್ಗಳು, ಪ್ರತಿಯೊಬ್ಬರು ಸಹ ನಿಮಗೆ ಕರ್ಮಫಲ ನಿಮಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಕ್ಕೇ ಸಿಗುತ್ತೆ. ದಯವಿಟ್ಟು ನೀವು ಈ ಸಲ ಒಂದು ಅಪಬದ್ಧಗಳನ್ನು ಮಾತಾಡೋಕೆ ಹೋಗಬೇಡಿ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನೀವು ಶ್ರೀ ಗುರು ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ನೀವು ಕೂಡಿಟ್ಟ ಹಣ ಮತ್ತಿನ್ನಷ್ಟು ಡಬಲ್ ಮಾಡ್ಕೊಳ್ಳುವಂಥ ಯೋಚನೆ ಬರುವಂಥದ್ದು. ಅದು 10 ರೂಪಾಯಿ ಕೂಡಿಟ್ಟಿರಿ, ಅದನ್ನು ಮತ್ತೆ ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಜೊತೆಗೆ ಆರೋಗ್ಯದ ಕಡೆ ಎಚ್ಚರಿಕೆ ಇದಿರತಕ್ಕದ್ದು. ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆಗಳಿದ್ದರೆ ನೀವೇ ಮುಂದಾಳತ್ವ ವಹಿಸಿ ಪರಿಹಾರ ಮಾಡುವಂಥದ್ದು. ಎಲ್ಲರ ಪ್ರೀತಿ ಪಾತ್ರಕ್ಕೆ ನೀವು ಭಾಗಿಯಾಗುವಂಥದ್ದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವಂಥದ್ದು. ಕುಟುಂಬದಲ್ಲಿ ಹೊಸ ವ್ಯಕ್ತಿಗಳ ಸೇರ್ಪಡೆ ಆಗುವಂಥದ್ದು. ಸಂತ ಸಮಯ ದಿನ ಅಂತಲೇ ಹೇಳುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿ ಕುಂಭ ಲಗ್ನದವರಿಗೆ ನೀವು ಎಷ್ಟು ಕೂಡಿಟ್ಟು ನಿಮ್ಮ ಪ್ರಸ್ತಾವನೆ, ನಿಮ್ಮ ಯಾವುದೇ ವಿಚಾರಗಳು, ವ್ಯವಹಾರಗಳು ನೀವು ನೂತನವಾಗಿ ನೀವು ವಿಸ್ತರಿಸಿದರೆ ಅದನ್ನು ಹೇಳ್ಕೊಡೋಕೆ ಹೋಗ್ಬೇಡಿ. ನಿಮ್ಮನ್ನು ನೀವು ಹೊಗಳಿಕೊಳ್ಳೋದನ್ನ ಬಿಟ್ಬಿಟ್ರೆ ತುಂಬ ಒಳಿತು ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಹೊಗಳಿಕೊಳ್ಳೋದ್ರಿಂದ ಒಂದಿಷ್ಟು ಹಾಸ್ಯಾಸ್ಪದವಾಗಿ ಕಾಣುವಂಥ ದಿನಮಾನ ಅಂತ ಹೇಳುವಂಥದ್ದು. ಜೊತೆಗೆ ಹಾರ್ಡ್ವೇರ್, ವಿದ್ಯುತ್ ಉಪಕರಣಗಳು, ಕಬ್ಬಿಣದ ಸಾಮಗ್ರಿಗಳು, ಚಿನ್ನ ಬೆಳ್ಳಿ ವ್ಯಾಪಾರಗಳು, ಶಿಲ್ಪಿಗಳಿಗೆ, ವಿಗ್ರಹ ಕೆತ್ತನೆಗಾರರಿಗೆ, ಮರದ ಸಾಮಗ್ರಿ ಮಾರಾಟಗಾರರಿಗೆ ವಿಶೇಷ ಬೆಲೆ ಅಂತಲೇ ಹೇಳುವಂಥದ್ದು. ನೂತನ ವ್ಯವಹಾರಕ್ಕೆ ಶುಭ ಕಾಲವಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನೀವು ನಿಮ್ಮ ಕುಲದೇವತೆಗಳ ಅನುಷ್ಠಾನ ಮಾಡೋದು ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ 2 ಆಯ್ಕೆಗಳ ಜೊತೆಗೆ
ನೀವು ಒಂದನ್ನು ನಿರ್ಧಾರ ಮಾಡಿ ಅದರಲ್ಲೇ ಚಲಾವಣೆ ಮಾಡುವಂಥ ದಿನಮಾನವಾಗಿರುತ್ತೆ. ಕನ್ಫ್ಯೂಷನ್ ಇರುತ್ತೆ, ಬಟ್ ನೀವು ಅದೇ ಕೆಲಸವನ್ನು ಮತ್ತೆ ನೀವು ರೂಢಿಗೆ ಮಾಡ್ಕೋಬೇಕು. ಜೊತೆಗೆ ಆಲಸ್ಯವನ್ನು ಬಿಡಬೇಕು. ಒಂದಿಷ್ಟು ಸೋಂಬೇರಿತನ, ಒಂದಷ್ಟು ಮೈಗತ್ತುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ನಿಮಗೆ ಪ್ರಾತಃ ಕಾಲದಿಂದಲೇ ಒಂದಿಷ್ಟು ಸ್ನೇಹ ಬಳಗ ಅಥವಾ ಕುಟುಂಬಸ್ಥರು ಅಥವಾ ಬೇರೆ ವ್ಯಕ್ತಿಗಳಿಂದ ಸಹಾಯ ಹಸ್ತ, ಹೊಸ ಪರಿಚಯಗಳಾಗುವಂಥ ದಿನಮಾನ ಅಂತ ಹೇಳುವಂಥದ್ದು. ಜೊತೆಗೆ ಮೀನರಾಶಿಯವರ ತಾಯಿಯ ಸಮಾನದರು, ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಇರುತ್ತೆ. ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ನೂತನ ವ್ಯವಹಾರಕ್ಕೆ ಶುಭ ಕಾಲವಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.